ನಮಸ್ಕಾರ ವೀಕ್ಷಕರೇ, TV1 ಕನ್ನಡ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮೈತ್ರಿ. ವೀಕ್ಷಕರೇ, ಇವತ್ತು ನಾವು ಸಾಲಿಗ್ರಾಮ ತಾಲೂಕಿನ ಅರ್ಧನಹಳ್ಳಿ ಗ್ರಾಮದಲ್ಲಿರುವಂತಹ ನಂದಿನಿ ರಮೇಶ್ ಸರ್ ಅವರ ಮನೆಯಲ್ಲಿದ್ದೇವೆ. ವೀಕ್ಷಕರೇ, ಬನ್ನಿ ಇವರು ರಾಜಕೀಯವಾಗಿ ಸಾಮಾಜಿಕವಾಗಿ ಯಾವ ರೀತಿ ಒಂದು ಸೇವೆ ಸಲ್ಲಿಸಿದ್ದಾರೆ, ಹಾಗೆ ಇವರ ಒಂದು ಅಧಿಕಾರಾವಧಿಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಜರುಗಿದೆ ಅಂತ ನಮಗೆ ತಿಳಿದು ಬಂದಿದೆ. ಹಾಗೆ ಇವರು ಗ್ರಾಮ ಪಂಚಾಯತಿಯ ಸದಸ್ಯರಾದ ಮೊದಲನೇ ವರ್ಷನೇ ಕೂಡ ಅಧ್ಯಕ್ಷರಾಗಿರುವಂತದ್ದು. ಇವರ ಸಂದರ್ಭದಲ್ಲಿ ಇವರ ಅಧಿಕಾರಾವಧಿಯಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳು ಜರುಗಿದೆ. ಸೊ ಈಗ ಅವರನ್ನೇ ಮಾತಾಡ್ಸೋಣ, ಯಾವ ರೀತಿ ಅವರ ಸೇವೆಗಳು ಆಗಿದೆ, ಹಾಗೆ ಸಮಾಜ ಸೇವೆ ಆಗಿರ್ಬೋದು ಅಥವಾ ರಾಜಕೀಯವಾಗಿ ಆಗಿರ್ಬೋದು, ಅವರ ಯಾವ ರೀತಿ ಸಾಧನೆ ಸಾಗ್ತಾ ಬಂದಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ತಾವು ಅಧಿಕಾರಾವಧಿಯಲ್ಲಿ ಇದ್ದ ಮೊದಲನೇ ವರ್ಷನೇ ಸದಸ್ಯರಾಗಿದ್ದ ಮೊದಲನೇ ವರ್ಷನೇ ಅಧ್ಯಕ್ಷರಾಗಿದ್ದಾರೆ ಅಂತ ತಿಳಿದು ಬಂದಿದೆ. ಸೊ ನಿಮ್ಮ ಒಂದು ಅಧಿಕಾರಾವಧಿಯಲ್ಲಿ ನೀವು ಯಾವ ರೀತಿ ಸೇವೆಯನ್ನ ಸಲ್ಲಿಸಿದ್ರಿ, ಮುಂದೆ ನಿಮ್ಮ ಸಾಮಾಜಿಕವಾಗಿ ನಿಮ್ಮ ಹಾಗೂ ರಾಜಕೀಯವಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿ ಇರುತ್ತೆ ಅದರಲ್ಲಿ ಅನೇಕ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಾ. ಹಾಗೆ ಇನ್ನು ಹಲವಾರು ರೀತಿಯ ಕಾಮಗಾರಿಗಳು ಕೂಡ ಪೆಂಡಿಂಗ್ ಇದೆ ಅಂತ ಹೇಳ್ತಾ ಇದ್ರ. ಮುಂದೆ ನಿಮ್ಗೆ ಅವಕಾಶ ಸಿಕ್ಕಿದ್ರೆ ಅದನ್ನ ಯಾವ ರೀತಿ ನಿಭಾಯಿಸ್ತೀರಾ, ಮುಂದೆ ನಿಮ್ಮ ರಾಜಕೀಯ ನಡೆ ಯಾವ ರೀತಿ ಸಾಗುತ್ತೆ ಅಂತ ಹೇಳಿ. ನಾವು ಅಧ್ಯಕ್ಷರ ಸಂದರ್ಭದಲ್ಲಿ ಮೊದಲನೇದಾಗಿ ಆಸ್ಪತ್ರೆ ಕೆಲಸ ಫುಲ್ ಫಿನಿಶ್ ಆಗಿತ್ತು, ಅದು ಓಪನ್ ಆಗಿರಲಿಲ್ಲ. ನಮ್ಮ ಟಾರ್ಗೆಟ್ ಮೊದಲಿದ್ದು ಅಲ್ಲಿ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿದ್ದು ಅಂತ ಹೇಳಿದ್ರು. ಅಲ್ಲಿ ಪರ್ಮನೆಂಟ್ ಡಾಕ್ಟ್ರು ಬೇಕು ಮತ್ತು ಆಸ್ಪತ್ರೆ ಓಪನ್ ಆಗಬೇಕಂತ ಹೇಳಿ ನಮ್ಮ ಮನೆಯವರಿದ್ರು, ಸಾರಾ ಮಹೇಶ್ ಅವರು, ಮಾಜಿ ಅವರು. ಅವಾಗ ಅವ್ರ ಹತ್ರ ಹೋಗಿ ಕೇಳಿದಾಗ ಅವರು ಡಾಕ್ಟ್ರನ್ನೂ ಹಾಕಿಸ್ಕೊಟ್ರು ಮತ್ತು ಆಸ್ಪತ್ರೆನೂ ಓಪನ್ ಆಯಿತು. ಅದು ಮೊದಲಿನಿಂದ ನಾವು ಮಾಡಿದಂತಹ ಕೆಲಸ. ಅದು ಸಾರ್ವಜನಿಕವಾಗಿ ಈಗಾಗಲೇ 4 ವರ್ಷದಿಂದನೂ ಸಂಪೂರ್ಣವಾಗಿ ಒಬ್ಬರೇ ಡಾಕ್ಟ್ರು ಸೇವೆಯನ್ನು ಸಲ್ಲಿಸ್ಕೊಳ್ತಿದ್ದಾರೆ. ಅದಾದ ನಂತರ ರಸ್ತೆ ಮತ್ತು ಚರಂಡಿಗಳು, ಅದಕ್ಕೆ ಸುಮಾರು 2 ಕೋಟಿ ಹತ್ತಿರ ಅವರು ಅನುದಾನ ಕೊಟ್ಟರು. ಅದು ರಸ್ತೆ ಚರಂಡಿಗಳು ನಮ್ಮೂರ ಅರತನಹಳ್ಳಿ ಇರ್ಬೋದು ಮತ್ತು ಲಕ್ಕಿಕುಪ್ಪೆ ಕೊಪ್ಪಳು 3 ಗ್ರಾಮಗಳನ್ನು ಒಳಗೊಂಡಂತೆ ಕೆಲಸ ಸ್ಟಾರ್ಟ್ ಆಯಿತು. ಅದಾದ ನಂತರ ನಾವು ಜಲಜೀವನ ಮಿಷನ್ ಅಂತ ಬಂತು. ಅದರಲ್ಲಿ ನಮ್ಮ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಇತ್ತು, ಸೈಟ್ ಭಾಗದಲ್ಲಿ. ಆಗ ಇಲ್ಲೊಂದು ಓವರ್ ಹೆಡ್ ಟ್ಯಾಂಕನ್ನು ಮಾಡಿದ್ವಿ ಮತ್ತು ಲಕ್ಕಿಕುಪ್ಪೆ ಕೊಪ್ಪಳು ಅಲ್ಲೂ ಸಹ ಪೈಪ್ಲೈನ್ ಮಾಡೋದ್ರ ಮುಖಾಂತರ ಅದನ್ನು ಸಹ ಮಾಡಿದ್ವಿ. ಅದಾದ ನಂತರ ನಾವು ನಮ್ಮ 15 ಪೆನ್ನೆನ್ಸ್ ಇರ್ಬೋದು, ಮತ್ತು ಆ ಸಂದರ್ಭದಲ್ಲಿ ಕೊರೋನಾ ಜಾಸ್ತಿ ಇತ್ತು. ಅದನ್ನು ಹೇಗೆ ಬಗೆಹರಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗ್ತಿರ್ಲಿಲ್ಲ. ಆಗ ಇದೇ ಪಡೆಗಳನ್ನ ಮಾಡಿದ್ರು. ಅವ್ರುಗಳನ್ನ ಬಳಸ್ಕೊಂಡು ಯಾವ ರೀತಿ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಲಸಿಕೆನ ಹಾಕ್ಸೋದ್ರ ಮೂಲಕ ಎಲ್ಲರ ಮನೆ ಬಾಗಿಲಿಗೂ ಪ್ರತಿನಿತ್ಯ ಹೋಗ್ತಿದ್ವಿ. ಯಾರು ಇಂಜೆಕ್ಷನ್ಗಳನ್ನ ತೊಗೊಂಡಿಲ್ಲ ಅನ್ನೋದನ್ನು ನೋಡಿಕೊಂಡು ನಾವು ಎಲ್ರಿಗೂ ಇಂಜೆಕ್ಷನ್ ತಗೊಳ್ಳಿಕ್ಕೆ ಮೋಟಿವೇಟ್ ಮಾಡ್ತಿದ್ವಿ. ಅದೇ ರೀತಿ ಎಲ್ಲ ಇಂಜೆಕ್ಷನ್ ಹಾಕಿಸ್ಕೊಂಡು ಆರೋಗ್ಯನೂ ಚೆನ್ನಾಗಿತ್ತು. ಹಂಗಾಗಿ ಯಾವುದು ಸಾವು ನೋವುಗಳು ನಮ್ಮಲ್ಲಿ ಅತಿಯಾಗಿ ಸಂಭವಿಸಲಿಲ್ಲ. ಇನ್ನಾದಾದ ನಂತರ ಸ್ವಚ್ಛತೆ ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಅಂತ ಹೇಳಿ ಚರಂಡಿಗಳನ್ನ ಕ್ಲೀನ್ ಮಾಡಿಸೋಕ್ಕೆ ಅವಾಗವಾಗ ಪೌರ ಕಾರ್ಮಿಕರು ಸಹ ಇಲ್ಲಿದ್ರು. ನಾವು ಎಲ್ಲ ಗ್ರಾಮಗಳಲ್ಲೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾ ಬಂದ್ವಿ. ನೀರಿನ ಯೋಜನೆ, ಕುಡಿಯುವ ನೀರು, ವಾಟರ್ ಮ್ಯಾನ್ಗಳು ಕಾಲಕ್ಕೆ ತಕ್ಕಂತೆ ನೀರಿನ ವ್ಯವಸ್ಥೆ ಮಾಡ್ತಾ ಇದ್ರು. ಇನ್ನು ಬೀದಿ ದೀಪಗಳನ್ನು ಅಷ್ಟೇ ನಮ್ಗೆ ಮುಖ್ಯವಾಗಿರುವಂಥದ್ದೇ ಅವುಗಳನ್ನ ನಾವು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಮತ್ತು ಸಾರ್ವಜನಿಕವಾಗಿ ಯಾರೇ ಬಂದು ಪಂಚಾಯತಿನಲ್ಲಿ ಏನೇ ಕೆಲಸ ಕೇಳಿದ್ರು ನಮ್ಮ ಕೈಲಿ ಆದಷ್ಟು ಸಹಾಯನ ಮಾಡಬೇಕು ಅಂತ ಹೇಳಿ ಕಾನೂನು ಚೌಕಟ್ಟಿನಲ್ಲಿ ಅವ್ರಿಗೇನು ಅನುಕೂಲ ಮಾಡ್ಕೋಬೇಕು ಅದನ್ನು ಮಾಡ್ಕೊಡ್ತಾನೆ ಬಂದಿದ್ದೀವಿ. ಇದು ಅದು ನಿರಂತರವಾಗಿ ಸಾಕ್ತಾನೆ ಇದೆ. ಓಕೆ, ಇದು ರಾಜಕೀಯವಾಗಿ ಮಾತ್ರ ಅಂದ್ರೆ ತಾವು ಹಲವಾರು ರೀತಿಯ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ರೆ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ನಮ್ಮ ಮನೆಯವರು ಸಮಾಜ ಸೇವೆಯಲ್ಲಿ ಅತಿ ಹೆಚ್ಚು ಹಿಂದೆಯಿಂದನೂ ಸೇವೆ ಮಾಡ್ತಾ ಬಂದಿದ್ರು. ಹಂಗಾಗಿನೇ ಇಲ್ಲಿನ ಜನ ಅದನ್ನು ಗುರುತಿಸಿ ನೀವು ಬನ್ನಿ ರಾಜಕೀಯಕ್ಕೆ ಅಂತ ಹೇಳಿ ಕರ್ಕೊಂಡ್ಬಂದ್ರು. ಅದನ್ನು ಆ ರೀತಿ ಮಾಡೋದ್ರ ಬದಲು ರಾಜಕೀಯನೂ ಒಳಗೊಂಡಂತೆ ಸಮಾಜ ಸೇವೆನ ಮಾಡ್ತಾರೆ. ನಾವು ಯಾವ ಪಕ್ಷದ ಅಡಿನಲ್ಲಿ ಅಧ್ಯಕ್ಷರಾಗಿ ನಾವು ಆಯ್ಕೆ ಆಗುವ ಆ ಪಕ್ಷಕ್ಕೆ ಚಿರಋಣಿಯಾಗಿ ಈಗಲೂ ಇದ್ದೀವಿ, ಮುಂದೆನೂ ಇರ್ತೀವಿ. ನಮ್ಮ JDS ಪಕ್ಷದ ಮಾಜಿ ಶಾಸಕರಾದ ಸಾರಾ ಮಹೇಶ್ ಅವರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿ ನಮ್ಗೆ ಅಧಿಕಾರ ಇರ್ಬೋದು ಮತ್ತು ಕರ್ತವ್ಯ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಾನು ಅದನ್ನು ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇನ್ನೇ ಯಾವಾಗಲೂ ಅಷ್ಟೇ ಗ್ರಾಮ ಅಂತ ಬಂದಾಗ ನಿರಂತರವಾಗಿ ಜನರ ಸೇವೆನ ಮಾಡ್ತಾನೆ ಇರಬೇಕಾಗುತ್ತೆ. ಹಾಗಾಗಿ ಈಗ ಇರುವಂತಹ ಹಾಲಿ ಶಾಸಕರು ಸಹ ಹಿಂದೆ ಯಾವ ರೀತಿ ನಮಗೆ ಮಾಜಿ ಶಾಸಕರು ಸಹಕಾರನ ನೀಡ್ತಿದ್ರು ಅದೇ ಥರ ಅವರೂ ಸಹ ನೀಡಿದರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮದ ಅಭಿವೃದ್ಧಿಯ ಕಡೆಗೆ ಜನರ ಸೇವೆಗಳನ್ನ ಮಾಡಲಿಕ್ಕೆ ಯಾವ ರೀತಿ ಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಹೋಗ್ಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಅವರನ್ನು ನಾನು ಈ ಮೂಲಕ ಆಗ್ರಹ ಪಡಿಸ್ತೇನೆ. ಈಗ ನೀವು ಪಂಚಾಯತಿಯಲ್ಲಿ ಅಧಿಕಾರಾವಧಿಯಲ್ಲಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯಗಳನ್ನ ಮಾಡಿದ್ರಿ, ಅಂದ್ರೆ ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವೆಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಜರುಗಿಸಿದ್ರಿ ಅಂತ ಹೇಳೋದು? ರಸ್ತೆ ಚರಂಡಿಯನ್ನು ಹೊರತುಪಡಿಸಿದ್ರೆ ಮೊದಲು ನಾವಿದ್ದಂತಹ ಪಂಚಾಯತಿ ಬಿಲ್ಡಿಂಗು ತುಂಬ ಶೀತಲಾವಸ್ಥೆಯಲ್ಲಿತ್ತು. ನಾವೇನು ಮಾಡಿದ್ವಿ, ನಮ್ಮ ಎಲ್ಲ ಮೆಂಬರ್ಗಳನ್ನ ಒಳಗೊಂಡಂತೆ ಎಲ್ಲರೂ ಸಹ ಸಹಕಾರನ ನೀಡಿದ್ರು. ಹಂಗಾಗಿ ನರೇಗಾ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ಸೇವಾ ಕೇಂದ್ರನ
ಮಾಡಿದ್ವಿ. ಅದಾದ ನಂತರ ನಮ್ಮ ಗ್ರಾಮದಲ್ಲಿ ಸುಮಾರು ಎಲ್ಲ ಕುಟುಂಬದವ್ರಿಗೂ ಬುಡಕಟ್ಟಿನವ್ರಿಗೂ ಒಂದೊಂದು ಸಮುದಾಯ ಭವನಗಳಿತ್ತು. ಹಾಗಾಗಿ ಆದಿ ಜಾಂಬವ ಮತ್ತು ಆದಿ ಅವ್ರಗಳಿಗೆ ಇರಲಿಲ್ಲ. ಅದನ್ನು ಮಾಡಬೇಕು ಅಂತ ಹೇಳಿ ಈಗ ಅಂಬೇಡ್ಕರ್ ಭವನ ಇರುವುದು ಮತ್ತು ಬಾಬು ಜಗಜೀವನ್ ರಾಮ್ ಭವನ. ಬಾಬು ಜಗಜೀವನ್ ರಾಮ್ ಭವನ ಸಂಪೂರ್ಣವಾಗಿ ಕಾರ್ಯ ಮುಗಿದಿದೆ. ಅಂಬೇಡ್ಕರ್ ಭವನ ಕಾಮಗಾರಿ ನಡೀತಾ ಇದೆ. ಇಷ್ಟನ್ನ ಮಾಡಿದ್ವಿ. ಮತ್ತು ಶಾಲಾ ಕೊಠಡಿಗಳು ಇರಲಿಲ್ಲ ನಮ್ಮಲ್ಲಿ. ಹಾಗಾಗಿ ನಾವು ದಾನಿಗಳಿಂದ 3 ಕೊಠಡಿಗಳು ಮತ್ತು ಮಕ್ಕಳಿಗೆ ಶೌಚಾಲಯವನ್ನು ಸಹ ಅವರಿಂದಲೇ ಪಡೆದು ಅದನ್ನು 3 ಕೊಠಡಿಗಳು ಮತ್ತು ಶೌಚಾಲಯಗಳನ್ನು ಮಾಡ್ಕೊಂಡ್ವಿ. ಇನ್ನಾದಾದ ನಂತರ ನಮ್ಮ ಮಾಜಿ MLA ಅವರು 4 ರೂಮ್ಗಳನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾಮಗಾರಿ ಅದು ಸಹ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ. ಓಕೆ, ಇಲ್ಲಿ ತನಕ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇರುವಂತ ನೀವು ಮುಂದಿನ ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ನಡೆ ಯಾವ ರೀತಿ ಇರುತ್ತೆ? ಅದು ನಿರಂತರವಾಗಿ ಸಾಗ್ತಾ ಇರುತ್ತೆ. ಸಾಮಾಜಿಕ ಚಟುವಟಿಕೆಗಳು, ರಾಜಕೀಯ ಅದಾಗಿ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಒಳಗೊಂಡಂತೆ ನಾವು ನಮ್ಮ ಕೈಲಾದಕ್ಕೆ ಇದನ್ನು ಮಾಡ್ತೀವಿ, ಅದನ್ನು ಬಳಸ್ಕೊಂಡು. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಸರ್, ತಾವು ಕೂಡ ಪತ್ನಿಯವರಿಗೆ ಬೆಂಬಲವಾಗಿ ನಿಂತು ಅವರ ಸೇವೆಗಳಿಗೆ ತಾವು ಕೂಡ ಬೆನ್ನೆಲುಬಾಗಿ ನಿಂತವರು, ಹಲವಾರು ರೀತಿಯ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದಿರುವಂಥವ್ರು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ತಾವು ಏಷ್ಯಾನೆಟ್ ಸುವರ್ಣ ವತಿಯಿಂದ ಹಾಗೆ ಕನ್ನಡಪ್ರಭ ವತಿಯಿಂದ ಬಂದಂತಹ ರಾಜ್ಯ ಪ್ರಶಸ್ತಿಯನ್ನ ಪುರಸ್ಕೃತರು ತಾವು. ಸೊ ಆ ಪ್ರಶಸ್ತಿ ಬಗ್ಗೆ ಹೇಳೋದಾದ್ರೆ, ಮತ್ತೆ ತಾವು ಇಂಜಿನಿಯರ್ ಪದವೀಧರರಾಗಿದ್ದು ಹಲವಾರು ರೀತಿಯ ಸಮಾಜ ಸೇವೆಯನ್ನು ಕೂಡ ಮಾಡ್ತಾ ಬಂದಿದ್ದೀರಾ. ಸೊ ಅದ್ರ ಬಗ್ಗೆ ತಾವು ಏನು ಹೇಳ್ತೀರಾ ಸರ್? ಮೇಡಮ್, ನಾನು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ದೆ. ಸುಮಾರು 3-4 ಇಲಾಖೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮತ್ತು ವಸತಿ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದು. ನಮ್ಮ ಸಮಾಜ ಸೇವೆಯನ್ನು ಕೂಡ ಗ್ರಾಮದಲ್ಲಿ ಹೆಚ್ಚು ರೀತಿ ಮಾಡ್ತಾಯಿದ್ವಿ. ಅದನ್ನು ಗುರುತಿಸಿ ನಮ್ಮ ನಾಯಕರಾದ ಸಾರಾಮೇಶನವರು ಇಲ್ಲ ಈ ಸರಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮನೆಯವರು ನಿಲ್ಲಿಸಿ ಅಂದರು. ಅದರಂತೆ ನಾನು ಗ್ರಾಮ ಪಂಚಾಯತ್ ಚುನಾವಣೆಯನ್ನು ನಿಲ್ಲಿಸಿ ಎಲ್ಲ ಮತದಾರರನ್ನು ಭಾಗವಹಿಸಿದೆ. ಆ ಒಂದು ಸೇವೆಗೆ ಗೆಲ್ಲಿಸಿದ ತಕ್ಷಣ ಅಧ್ಯಕ್ಷ ಹುದ್ದೆಯನ್ನು ಕೂಡ ಆಯ್ಕೆಯಾದರು. ನಾನು ನಮ್ಮ ಮನೆಯವ್ರ ಜೊತೆ ಒಡಗೂಡಿ ಅವರ ಅಧ್ಯಕ್ಷ ಹುದ್ದೆಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಳ್ಳೋಣ ಅಂತೇಳಿ ಗ್ರಾಮದ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನ ಕೆಲಸ ಮಾಡಲೇಬೇಕಂತೇಳಿ ತೀರ್ಮಾನ ಮಾಡಿ, ನಾನು ವೃತ್ತಿಗೆ ಹೋಗ್ತಿದ್ರೆ ತೊಂದರೆ ಆಗ್ಬೋದೇನೋ ಅಂತೇಳಿ ಅದನ್ನು ರಿಸೈನ್ ಮಾಡಿ ಇವ್ರ ಜೊತೆ ಇದ್ಕೊಂಡು ಗ್ರಾಮದಲ್ಲಿ ಏನೇನು ಡೆವಲಪ್ಮೆಂಟ್ ಬೇಕು ಸಾರ್ವಜನಿಕವಾಗಿ ಎಲ್ಲರ ಜೊತೆ ಚರ್ಚೆ ಮಾಡಿ, ಯುವಕರಾಗ್ಬೋದು, ಬಡವರಿಗಾಗ್ಬೋದು, ಎಲ್ಲ ದೀನದಲಿತರಿಗೆ ಯಾವ್ಯಾವ ರೀತಿ ನಮ್ಮ ಕೈಲಾದ ಸಹಾಯನ ಮಾಡಲೇಬೇಕಂತ ತೀರ್ಮಾನ ಮಾಡಿ ನಾನು ಬಂದು ಅವ್ರ ಜೊತೆ ಬೆನ್ನೆಲುಬಾಗಿ ನಿಂತ್ಕೊಂಡೆ. ಅದರಂತೆ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಏನೇನು ಬೇಕಿತ್ತು, ರಸ್ತೆ ಆಗ್ಬೋದು, ಚರಂಡಿ ಆಗ್ಬೋದು, ಮತ್ತು ಸಮುದಾಯ ಭವನಗಳಾಗ್ಬೋದು, ಶಾಲಾ ಕೊಠಡಿಗಳಾಗ್ಬೋದು, ತುಂಬ ಶಿಥಿಲಾವಸ್ಥೆ ಹಳೇ ಬಿಲ್ಡಿಂಗ್ ಇದ್ದಂಥ ಗ್ರಾಮ ಪಂಚಾಯತಿ ಕಟ್ಟಡ ಆಗ್ಬೋದು, ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಮುಖಾಂತರ ನಮ್ಮ ಮಾಜಿ ಶಾಸಕರು, ಮಾಜಿ ಸಚಿವರಾದ ಸಾರಾಮೇಶನ್ ಅವ್ರ ಕಡೆಯಿಂದ ಅನುದಾನವನ್ನು ಹೆಚ್ಚು ತಂದು ಇವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಗ್ರಾಮದಲ್ಲಿ ಹೆಚ್ಚು ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಅದನ್ನು ನಾವು ಸಮಾಜ ಸೇವೆಯನ್ನು ಮತ್ತು ಕೆಲಸ ಕಾರ್ಯಗಳನ್ನು ಗುರುತಿಸಿದಂಥ ಪತ್ರಿಕೋದ್ಯಮ ಮತ್ತು ದೂರದರ್ಶನ ನಮ್ಮನ್ನು ಬಂದು ಕೇಳಿದ್ರು, ನಿಮ್ಮ ಡೆವಲಪ್ಮೆಂಟ್ ಈಗಾಗಿದೆಯಲ್ಲ, ಏನೇನು ಕೆಲಸ ಮಾಡಿದ್ದೀರಿ ಅಂತೇಳಿ. ನಾವು ಅವ್ರಿಗೆಲ್ಲ ನೋಡಿದಾಗ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ನೋಡಿ ಪರಿಶೀಲಿಸಿ ನನ್ನ ರಾಜ್ಯ ಮಟ್ಟದಲ್ಲಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ಚಾನಲ್ ವತಿಯಿಂದ ಎಮಿನೆಟ್ ಇಂಜಿನಿಯರ್ ಅಂತ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡ್ತಿದ್ವಿ. 20 ಜನಕ್ಕೆ ರಾಜ್ಯದಲ್ಲಿ ಕೊಡ್ತಾಯಿದ್ವಿ. ಅದರಲ್ಲಿ ನಿಮ್ಮ ಒಬ್ಬರನ್ನ ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು. ತುಂಬ ಸಂತೋಷ ಆಯಿತು. ಕಳೆದ ನವಂಬರ್ನಲ್ಲಿ ನಮ್ಮನ್ನು ಕರೆಸಿ ಮಾನ್ಯ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಮ್ಮುಖದಲ್ಲಿ ನಮಗೆ ಪ್ರಶಸ್ತಿಯನ್ನು ಕೊಟ್ಟರು. ನಮಗೆ ತುಂಬ ಖುಷಿಯಾಯಿತು. ಇಷ್ಟು ಪ್ರಶಸ್ತಿ ಪಡಲಿಕ್ಕೆ ಮೂಲ ಕಾರಣ ನಮ್ಮ ಗ್ರಾಮದ ಎಲ್ಲರ ಸಹಕಾರ ಹಾಗೂ ನಮ್ಮ ಸದಸ್ಯರುಗಳ, ನಮ್ಮ ಮನೆಯವರ ಜೊತೆ ಒಳಗೂಡಿಯಾಗಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ನಮ್ಮ ಸಾರಾಮೇಶನವರ ಒಂದು ಆಶೀರ್ವಾದ ಪ್ರಶಸ್ತಿ ಸಿಕ್ತು. ನಾವು ಕೂಡ ಸಮಾಜ ಸೇವೆಯನ್ನು ಮಾಡ್ಕೊಬರ್ತಾಯಿದ್ವಿ. ಮುಂದಿನ ದಿನಗಳಲ್ಲೂ ಕೂಡ ನಾವು ರಾಜಕಾರಣದಲ್ಲಿ ಇರಲಿ ಇಲ್ಲದೆ ಹೋಗಲಿ ಇದೇ ರೀತಿ ಸಮಾಜ ಸೇವೆ ಮಾಡ್ತಾಯಿರ್ತೀವಿ. ನಮ್ಮ ಮನೆಯವರು ಆಗಲಿ ನಾನಾಗಲಿ ಇದೇ ರೀತಿ ಮುಂದುವರಿತೀವಿ.